ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಪ್ರಸಾದ್ ಕಾರ್ಮಾರ್ ಯೂಟ್ಯೂಬ್ ಚಾನಲ್. ನಾನು ಪ್ರಸಾದ್. ಫ್ರೆಂಡ್ಸ್, ಕಳೆದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಾವೊಂದು ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸ್ನ ಒಂದು ಭಾಗವಾಗಿ ಬಜೆಟ್ಗೆ ಬಂದಿರುವಂಥದ್ದಲ್ವಾ. ಆ ಒಂದು ಕೊನೆಯ ಒಂದು ವಿಡಿಯೋ ನೀವು ನೋಡಿರ್ಬೋದು. ಸೊ ಅದೇ ಒಂದು ಸೈಟಿಗೆ ಇವತ್ತು ನಾವೀಗ ಹೋಗ್ತಿರುವಂಥದ್ದು. ಓಕೆ, ಹಾಗಾಗಿ ಕಳೆದ ವಿಡಿಯೋ ನೀವು ಏನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟರೆ ಹೋಗಿ ನೋಡ್ಬೋದಾಗಿದೆ. ಆ ಒಂದು ಪ್ಲೇಸ್ಗೆ ಇವತ್ತು ನಾವು ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸ್ಗೆ ಅಂತ ಹೋಗ್ತಾ ಇದ್ದೇವೆ. ಓಕೆ, ಸೊ ಆ ಒಂದು ವಿಡಿಯೋವನ್ನು ಇವಾಗ ನೀವಿಲ್ಲಿ ನೋಡ್ತಿರುವಂಥದ್ದು. ಹಾಗಾಗಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವೀಡಿಯೋವನ್ನು ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಬಟನ್ ಕೂಡ ನೀವು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಗೈಸ್. ಓಕೆ, ಸೊ ಹಾಗಾಗಿ ಇವತ್ತು ನಾವು ಬೆಳಗ್ಗೆನೇ ಹೊರಟಿದ್ದೇವೆ ಅಂಗಡಿಗೆ ಹೋಗ್ಲಿಕ್ಕಿದ್ದು. ಹಾಗಾಗಿ ಸ್ವಲ್ಪ ಟೌನಿಗೆ ಈ ಕಡೆ ಬಂದಿರುವಂಥದ್ದನ್ನು. ಓಕೆ, ಸೊ ಈಗ ನೀವು ನೋಡ್ಬೋದು ನಾವು ಯಾವೊಂದು ಕಡೆಗೆ ಹೋಗ್ತಾ ಇದ್ದೇವೆ ಅಂತ ನೀವು ನೋಡ್ತಿರ್ಬೋದು. ಗೌರ್ಮೆಂಟ್ ಹಾಸ್ಪಿಟಲ್ ಉಂಟಲ್ಲ, ಆ ಒಂದು ಸೈಡಿಗೆ ನಾವೀಗ ಕಟ್ಟಾಗಲಿಗಿರುವಂಥದ್ದು ಗೈಸ್. ಓಕೆ, ಆ ಒಂದು ಸೈಡಾಗಿ ನಾವೀಗ ಹೋಗಬೇಕಾಗಿದೆ. ಗೈಸ್, ವಿಡಿಯೋ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ನಿಮಗೆ ಗೊತ್ತಿರ್ಬೋದು ನಮ್ಮ ಕ್ಯಾಮರಾ ಬಗ್ಗೆ ಕೋಲ್ಡ್ ಆಗಿರುವಂತಹ ಗಾಳಿಯಲ್ಲಿ ಬೀಸುವಾಗ ಸ್ವಲ್ಪ ಬ್ಲರಾಗಿ ಕಾಣ್ತದೆ ನಮ್ಮ ಕ್ಯಾಮ್ರಾ. ಹಾಗಾಗಿ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಹಾಗೆ ಗೈಸ್, ಇದಾಗಿರ್ತದೆ ಆ ಒಂದು ಅಪಾರ್ಟ್ಮೆಂಟ್, ಮಣುಕುಳ ಅಪಾರ್ಟ್ಮೆಂಟ್. ಓಕೆ, ಸೊ ಈ ಒಂದು ಬಿಲ್ಡಿಂಗ್ನಲ್ಲಿ ನಾವು ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸ್ಗೆ ಅಂತ ಬಂದಿರುವಂಥದ್ದು. ಓಕೆ, ಟ್ರೈನಿಗೆ apa baik nih, bitter banget. ಗೈಸ್, ನೀವು ನೋಡ್ಬೋದು ನಾನು ಒಳಗಿದ್ದೇನೆ. ಸೌಂಡಿಗೆ ಗೊತ್ತಿಲ್ಲ ಆಯಿತಾ. ಟ್ಯಾಂಕಿಯ ಒಳಭಾಗದಲ್ಲಿದ್ದೇನೆ ನಾನು.
ಗೈಸ್ ನೀವು ನೋಡ್ಬೋದು ಇವಾಗ ಬಿಫೋರ್ ಹೇಗಿತ್ತು ಆಫ್ಟರ್ ಹೇಗಾಯಿತು ಅಂತ ನೀವಿಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಆ ಒಂದು ಗೋಡೆ ನೀವು ನೋಡ್ಬೋದು ಫುಲ್ ಕಪ್ಪಾಗಿದೆ ನೋಡಿ. ಇವಾಗ ಇಲ್ಲಿ ನೋಡಿ ಫುಲ್ ಕ್ಲಿಯರ್ ಆಗಿದೆ. ಇವಾಗ ಫುಲ್ ಹುಡಿ ಉಂಟು ಮಾರ್ರೆ, ಕಪ್ಪು ಕಪ್ಪಾಗಿ ಕಾಣ್ತಾ ಉಂಟು. ಗೈಸ್ ನೋಡಿ ಸೀಲಿಂಗ್ ಎಲ್ಲ ಫುಲ್ ಕಪ್ಪಾಗಿತ್ತು ಆಯಿತಾ. ಅದರ ಫುಲ್ ಇವಾಗ ಕ್ಲಿಯರ್ ಮಾಡಾಗಿದೆ ನೋಡಿ, ಫುಲ್ ಕಪ್ಪಾಗಿತ್ತು. ಅದೇ ಫುಲ್ ಬಿಳಿ ಆಗಿತ್ತು. ಓಕೆ ನೋಡಿ, ಸ್ವಲ್ಪ ಗೋಡೆಲ್ಲ ಇನ್ನೂ ಕ್ಲಿಯರ್ ಆಗಲಿಕ್ಕೆ ಬಾಕಿ ಉಂಟಾಯಿತು, ಅದು ಫುಲ್ ಕ್ಲಿಯರ್ ಮಾಡಬೇಕಷ್ಟೇ ಇನ್ನು. ಗೈಸ್ ಇವಾಗ ಇಲ್ಲಿ ನೋಡ್ಬೋದು ಗೋಡೆದು ಫುಲ್ ಇವಾಗ ಕ್ಲಿಯರ್ ಮಾಡಾಗಿದೆ ಆಯಿತಾ, ಫುಲ್ ಕ್ಲೀನ್ ಆಗಿದೆ. ಇನ್ನು ನೆಲದ್ದು ಮಾತ್ರ ಬಾಕಿ ಉಂಟು. ಓಕೆ, ನೆಲದ್ದು ನೋಡಿ ಈ ರೀತಿಯಲ್ಲಿ ನಾವು ಈ ರೀತಿಯಲ್ಲಿ ಬಕೆಟ್ಗೆ ಹಾಕಿ ತೆಗಿಬೇಕಷ್ಟೇ, ಇದಲ್ಲದೆ ಬೇರೆ ದಾರಿ ಇಲ್ಲ. ವ್ಯಾಕ್ಯೂಮ್ ಇದ್ದರೆ ಆ ರೀತಿ ಕೂಡ ನಾವು ಮಾಡ್ಬೋದಿತ್ತು, ವ್ಯಾಕ್ಯೂಮ್ ಇಲ್ಲ. ಹಾಗಾಗಿ ಇದೇ ರೀತಿ ನಾವು ನೀರು ಹಾಕಿ ಕ್ಲೀನ್ ಮಾಡಿ ಕೊಡಬೇಕಷ್ಟೇ ನಾವು. ಓಕೆ, ಸೊ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಇದನ್ನು ಕ್ಲಿಯರ್ ಮಾಡಿ ಕೊಡಲಿಕ್ಕೆ. ನಂತರ ನೋಡಿ ಒಂದು ಬಕೆಟ್ಗೆ ನಾವು ಹಗ್ಗವನ್ನು ಕಟ್ಟಿದ್ದೇವೆ ಆಯಿತಾ. ಹಗ್ಗದ ಮುಖಾಂತರ ಮೇಲಕ್ಕೆ ಎತ್ತುವಂಥ ಒಂದು ಸಿಸ್ಟಮನ್ನು ನಾವಿಲ್ಲಿ ಮಾಡಿದ್ದೇವೆ. ಸೊ ಹಾಗಾಗಿ ಇದರಿಂದ ನಮಗೆ ಸ್ವಲ್ಪ ಈಸಿ ಆಗ್ತದೆ. ನಾವು ಇಲ್ಲಿ ನೋಡಿ ಮೇಲಕ್ಕೆ ಎತ್ತುವಂಥ ಸಿಸ್ಟಮ್ ಮಾಡಿದ್ದೇವೆ. ಈ ರೀತಿಯಲ್ಲಿ ನಾವು ಈಸಿಯಾಗಿ ಮೇಲಕ್ಕೆ ಎತ್ತಬಹುದು. ಗೈಸ್ ಇವಾಗ ನೀವು ಇಲ್ಲಿ ನೋಡ್ತಿರುವಂಥದ್ದು ಫುಲ್ಲು ಕ್ಲಿಯರ್ ಆದ ನಂತರ. ಓಕೆ ನೋಡಿ, ಗೋಡೆಯದ್ದು ಸೀಲಿನದ್ದು ನೆಲದ್ದು ಫುಲ್ ಇವಾಗ ಕ್ಲಿಯರ್ ಮಾಡಿ ಹುಡಿ ಎಲ್ಲ ಏನಿತ್ತು ಅದು ಫುಲ್ ಇವಾಗ ಫುಲ್ ಕ್ಲಿಯರ್ ಮಾಡಾಗಿದೆ ಆಯಿತಾ. ನೋಡ್ತಿದ್ರಲ್ಲ ಫುಲ್ಲು ಕ್ಲಿಯರ್ ಆಗಿದೆ ಇವಾಗ. ಗೈಸ್ ಈಗ ಫುಲ್ ಕೆಲಸ ಎಲ್ಲ ಕಂಪ್ಲೀಟ್ ಆದ ನಂತರ ಬದಿಡ್ಕ ಟೌನಿಗೆ ಬಂದಿದ್ದೇವೆ ಆಯಿತಾ. ಇಲ್ಲಿಗೆ ಬಂದೊಂದು ಗೋಬಿ ಪಾರ್ಸೆಲ್ ಬೇಕಾಗಿತ್ತು, ಹಾಗಾಗಿ ನಾವು ಇಲ್ಲಿಗೆ ಬಂದಿರುವಂಥದ್ದು.
ಹಾಗೆ guys, ಇದಿಷ್ಟು ನಮ್ಮ ಇವತ್ತೊಂದು ವೀಡಿಯೋ ಅಂತಲೇ ಹೇಳ್ಬೋದು. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಬಾಯ್.